ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರಿಬೇವಿನ ಬಗ್ಗೆ ಅಥವಾ ಕರಿ ಲೀವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಇದನ್ನ ಮುರ್ರೆಯ ಕೊಯನಿಗಿ ಅಂತ ಹೇಳ್ತಾರೆ. ರೂಟೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಎಲ್ಲ ಕಡೆ ನೀವು ನೋಡಿರ್ತೀರ, ಸುಮಾರು 3-4 ಮೀಟರ್ ಎತ್ತರದವರೆಗೂ ಬೆಳೆಯುತ್ತೆ. ಸಾಕಷ್ಟು ಸುಗಂಧವಾದಂಥ ಸ್ಮೆಲ್ಲನ್ನು ಇರುತ್ತೆ. ಮತ್ತು ನೀವೆಲ್ಲರೂ ಒಗ್ಗರಣೆ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಎಲೆ. ಇದು ಎಲೆಗಳನ್ನು ನಾವು ಇದರಲ್ಲಿ ಉಪಯೋಗಿಸ್ಕೋಬಹುದು. ಔಷಧಿ ಗುಣ ಬಂದ್ಬಿಟ್ಟು ಅಜೀರ್ಣದ ತೊಂದರೆ ಇತ್ತು ಅಂತಂದ್ರೆ 4-5 ಕರಿಬೇವಿನ ಎಲೆಯನ್ನ ಮಜ್ಜಿಗೆ ಜೊತೆ ಕಡ್ದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅಜೀರ್ಣದ ತೊಂದರೆಯನ್ನ ನಾವು ಕಡಿಮೆಯನ್ನ ಮಾಡ್ಬೋದು. ಮತ್ತೆ ಕರಿಬೇವಿನ ಎಲೆಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ. ಹಾಗಾಗಿ ದಿನನಿತ್ಯ ಸೇವನೆ ಮಾಡುವಂಥದ್ದು ಕೂಡ ಒಳ್ಳೆಯದು. ಬಾಯಿಯಿಂದ ಇದು ದುರ್ವಾಸನೆ ಬರುವಂಥದ್ದಿದ್ದಾಗ 2-3 ಎಲೆಗಳನ್ನು ಜಗದು ತಿನ್ನೋದ್ರಿಂದ ಬಾಯಿ ಒಂದು ಈ ಸ್ಮೆಲ್ ಬರ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ. ಮತ್ತು ಮಧುಮೇಹ ಇರೋರು ಇದರ ಸಮ ಪ್ರಮಾಣದಲ್ಲಿ ಇದರ ಎಲೆ ಪುಡಿನ ಮತ್ತು ಮೆಂತ್ಯ ಪುಡಿ ಮಿಶ್ರಣವನ್ನು ಮಜ್ಜಿಗೆ ಜೊತೆ ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮಧುಮೇಹ ಏನಾಗುತ್ತೆ, ನಿರ್ವಹಣೆಯಲ್ಲಿ ಇರುತ್ತೆ. ಹಾಗೆ ಎಲೆಗಳನ್ನು ಕೊಬ್ಬರಿ ಎಣ್ಣೆ ಜೊತೆ ಕುದಿಸಿ ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಕೂಡ ಕಪ್ಪಾಗುತ್ತೆ. ಹಾಗಾಗಿ ಇನ್ಮೇಲೆ ತಟ್ಟೆಯಿಂದ ಕರಿಬೇವು ಎಲೆಯನ್ನ ತೆಗೆದೆ ಅದನ್ನು ಕೂಡ ನಮ್ಮ ಆಹಾರದಲ್ಲಿ ಸೇವನೆಯನ್ನ ಮಾಡಿ. ಸಾಕಷ್ಟು ಔಷಧಿ ಗುಣ ಇರುವಂಥದ್ದು ಕರಿಬೇವು. ಇದಿಷ್ಟು ಕರಿಬೇವಿನ ಔಷಧಿ ಗುಣದ ಕುರಿತು ಮಾಹಿತಿ. ಧನ್ಯವಾದಗಳು.